ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ನಥಿಂಗ್ ಅವರು ಹೊಸದಾಗಿ ಲಾಂಚ್ ಮಾಡಿದಂಥ ನಥಿಂಗ್ ಫೋನ್ 3A ಸ್ಮಾರ್ಟ್ ಫೋನ್ ಇದೆ. ಮೊನ್ನೆ ನಥಿಂಗ್ ಫೋನ್ 3A ಪ್ರೋ ಫೋನ್ನ ಅನ್ಬಾಕ್ಸ್ ಮಾಡಿದ್ದೆ. ಆ ಫೋನ್ಗೂ ಈ ಫೋನ್ಗೂ ಸುಮಾರು 7,000 ಡಿಫ್ರೆನ್ಸ್ ಇದೆ. ಈ ಎರಡರಲ್ಲಿ ಅಂಥ ಬದಲಾವಣೆಗಳೇನಿದ್ದಾವೆ, ಯಾವುದನ್ನು ತಗೊಂಡ್ರೆ ಒಳ್ಳೆಯದು, ಕಂಪ್ಲೀಟ್ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಜೊತೆಗೆ ಈ ನಥಿಂಗ್ ಫೋನ್ 3Aನ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತೀನಿ. ಏನು ಚೆನ್ನಾಗಿದೆ, ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟ್ ಈ ಫೋನನ್ನು ಅನ್ಬಾಕ್ಸ್ ಮಾಡೋಣ. ಸೇಮ್ ಪ್ರೋ ವೇರಿಯಂಟ್ ಹೆಂಗಿತ್ತು ಅದೇ ರೀತಿ ಇರುವಂಥ ಬಾಕ್ಸು. ಈ ಬಾಕ್ಸನ್ನು ಓಪನ್ ಮಾಡಿ ಸ್ಲೈಡ್ ಮಾಡಿದ್ರೆ ಇದ್ರೊಳಗಡೆ ಇನ್ನೊಂದು ಬಾಕ್ಸ್ ಸಿಗುತ್ತೆ. ಇದನ್ನು ಬುಕ್ ರೀತಿ ಓಪನ್ ಮಾಡಿದ್ರೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ಜೊತೆಗೆ ಪಕ್ಕದಲ್ಲಿ ವೆಲ್ಕಮ್ ಟು ನಥಿಂಗ್ ಅಂತೇನೋ ಕತೆ ಬರೆದಿದ್ದಾರೆ. ಇದರ ಕೆಳಗಡೆ ನಮಗೆ ಒಂದು USB ಟೈಪ್ ಸಿ ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಒಂದು ಒಳ್ಳೆ ಕ್ವಾಲಿಟಿಯ ಡಾಟಾ ಕೇಬಲ್ ಇದಾಗಿದೆ. ಇದರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು ಮತ್ತು ಕೊನೆಯದಾಗಿ ಒಂದು ಸಿಮ್ ಎಲೆಕ್ಷನ್ ಪಿನ್ನು, ಟ್ರಾನ್ಸ್ಪರೆಂಟ್ ಸಿಮ್ ಎಲೆಕ್ಷನ್ ಪಿನ್ನು ಯುನೀಕ್ ಆಗಿದೆ. ಇದನ್ನು ಬಿಟ್ಟರೆ ಬೇರೇನೂ ಸಹ ಈ ಒಂದು ಫೋನ್ ಬಾಕ್ಸ್ಗಳಿಗೂ ಕೂಡ ಸಿಗ್ತಾ ಇಲ್ಲ. ಯಾವುದೇ ಚಾರ್ಜರ್ ಇಲ್ಲ, ಯಾವುದೇ ಬ್ಯಾಕ್ ಕವರ್ ಕೂಡ ಇಲ್ಲ. ಇನ್ನು ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನಿಗೆ ಬಂತು ಅಂದರೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ಫೋನ್ನ ಪ್ರೋ ವೇರಿಯಂಟಿಗೆ ಕಂಪೇರ್ ಮಾಡಿಕೊಂಡ್ರೆ ಅಕ್ಕಪಕ್ಕ ಇಟ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ. ಈ ಕ್ಯಾಮರಾ ಬಂಪ್ ಇದೆ ಅಲ್ವಾ, ಅದನ್ನು ಬಿಟ್ಟರೆ ಉಳಿದ ಎಲ್ಲ ಲುಕ್ಕು ಕೂಡ ತುಂಬ ಸಿಮಿಲರ್ ಆಗಿದೆ. ಹಿಂದೆ ಇರುವಂಥ ಈ ಸರ್ಕ್ಯೂಟ್ ರೀತಿ ಡಿಸೈನ್ ಆಗಿರ್ಬೋದು, ಗ್ಲಿಫ್ ಇಂಟರ್ಫೇಸ್ ಆಗಿರ್ಬೋದು, ಇದರಲ್ಲಿರುವಂಥ ಸ್ಕ್ರೂಗಳಾಗಿರ್ಬೋದು, ಪ್ರತಿಯೊಂದು ಕೂಡ ತೋರಿಸ್ತಾ ಇದ್ದೀನಿ. ಎರಡು ಕೂಡ ತುಂಬ ಸಿಮಿಲರ್ ಇದೆ. ಇದರಲ್ಲಿ ಕ್ಯಾಮ್ರಾ ಬಂಪ್ ಸ್ವಲ್ಪ ದೊಡ್ಡದಾಗಿದೆ ಮತ್ತು ರೌಂಡ್ ಆಗಿದೆ, ಮತ್ತು ಈ ಕಡೆ ಪಿಕ್ಸೆಲ್ ಫೋನ್ ರೀತಿ ಇದೆ. ಬಿಟ್ಟರೆ ಉಳಿದಿದ್ದೆಲ್ಲ ಸೇಮು. ಇದರಲ್ಲಿರುವಂಥ ಪೋರ್ಟ್ಗಳು ನೋಡಿ, ಬಟನ್ಸ್ಗಳು ನೋಡಿ, ಮತ್ತು ಫ್ರಂಟ್ ಡಿಸ್ಪ್ಲೇ ಕೂಡ ನೋಡಿ, ಆಯಿತಾ. ಸೇಮ್ ಸೈಜಿಂದು ಪಂಚೋಲ್ ಆಗಿರ್ಬೋದು, ಮತ್ತು ಈವನ್ ಬೆಜಲ್ ಕೂಡ ತುಂಬ ಅಂದರೆ ತುಂಬ ಸಿಮಿಲರ್ ಇದೆ. ಸೊ ನನಗೇನೋ ಏನು ಚೇಂಜಸ್ ಇಲ್ಲ ಅನ್ನಿಸ್ತಾ ಇದೆ, ಆಯಿತಾ. ತುಂಬ ಸಿಮಿಲರ್. ವೆಯ್ಟಲ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ, ಥಿಕ್ನೆಸ್ಸಲ್ಲಿ ಮೋಸ್ಟ್ಲಿ ಸ್ವಲ್ಪ ಡಿಫ್ರೆನ್ಸ್ ಇರುತ್ತೆ. ಬಿಟ್ಟರೆ ಎರಡು ಕೂಡ ಡಿಟ್ಟೋ ಒಂದೇ ಥರ ಇರುವಂಥ ಫೋನ್ಗಳು. ಮತ್ತು ಇದರಲ್ಲೂ ಕೂಡ ಫ್ರಂಟಲ್ಲಿ ಪಾಂಡಾ ಗ್ಲಾಸ್ ಸಿಗ್ತಾ ಇದೆ. ಹಿಂದ್ಗಡೆ ಯಾವ ಗ್ಲಾಸು ಯಾವ ಮೆಟೀರಿಯಲ್ ಅಂತೆಲ್ಲೂ ಕೂಡ ಸ್ಪೆಸಿಫೈ ಮಾಡಿಲ್ಲ. ನಾನು ಚೆಕ್ ಮಾಡ್ದಂಗೆ ಮೋಸ್ಟ್ಲಿ ಯಾವುದೋ ಗ್ಲಾಸನ್ನೇ ಹಾಕಿದ್ದಾರೆ. ನೋಡಿ, ಚಾಕುನಲ್ಲಿ ಸ್ಕ್ರ್ಯಾಚ್ ಮಾಡಿದ್ರೆ ಯೂಶ್ವಲಿ ಏನೂ ಆಗಲ್ಲ. ಇಷ್ಟೊತ್ತಿಗೆ ಪ್ಲಾಸ್ಟಿಕ್ ಆಗಿದ್ದರೆ ಫುಲ್ ಸ್ಕ್ರ್ಯಾಚ್ ಬಂದೋಗಿರ್ತಿತ್ತು. ಒಂದು ಒಳ್ಳೆಯ ವಿಷಯ. ಇದರಲ್ಲೂ ಕೂಡ ನಮಗೆ ಪ್ಲಾಸ್ಟಿಕ್ ಫ್ರೇಮ್ ಇದೆ. USB ಟೈಪ್ ಸಿ ಪೋರ್ಟು, 2 ಸಿಮ್ ಹಾಕ್ಬೋದು, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ. ಮತ್ತು ಇದರಲ್ಲೂ ಕೂಡ ಎಸೆನ್ಷಿಯಲ್ ಡೆಡಿಕೇಟೆಡ್ ಬಟನ್ನ ಕೊಟ್ಟಿದ್ದಾರೆ, ಆಯಿತಾ. ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿಯಲ್ಲಿ ಎರಡು ಕೂಡ ತುಂಬ ಸಿಮಿಲರ್ ಅಂತೀನಿ, ಏನೂ ಡಿಫ್ರೆನ್ಸ್ ಇಲ್ಲ. ಇದರಲ್ಲೂ ಕೂಡ IP64 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಸಿಗ್ತಾ ಇದೆ. ಎರಡು ಕೂಡ ತುಂಬ ಇಂಪ್ರೆಸಿವ್ ಅಂತೀನಿ. ಡಿಸ್ಪ್ಲೇಗೆ ಬಂದರೆ ಸೇಮ್ ಟು ಸೇಮ್, ಏನೂ ಚೇಂಜ್ ಇಲ್ಲ. ಅಷ್ಟೇ ಸೈಜಿನ ಡಿಸ್ಪ್ಲೇ, ಅಷ್ಟೇ ರೆಸಲ್ಯೂಷನ್ನು, ಅಷ್ಟೇ ರಿಫ್ರೆಶ್ ರೇಟು, ಅಷ್ಟೇ ಬ್ರೈಟ್ ಆಗಿರುವಂಥ ಡಿಸ್ಪ್ಲೇ. ಫುಲ್ HD+ ಅಮೋಲೆಡ್ ಡಿಸ್ಪ್ಲೇ, ಏನೂ ಚೇಂಜ್ ಇಲ್ಲ. ಅಷ್ಟೇ ಬ್ರೈಟ್ ಆಗಿದೆ, ಅಷ್ಟೇ ಒಳ್ಳೆ ಕ್ವಾಲಿಟಿಯ ಡಿಸ್ಪ್ಲೇಯನ್ನು ಹಾಕಿದ್ದಾರೆ. ಈವನ್ ರ್ಯಾಮು ಮತ್ತು ಸ್ಟೋರೇಜ್ ಕೂಡ ಅಷ್ಟೇ ಅದೇ ವೇರಿಯಂಟ್ಗಳು ಸಿಗ್ತಾ ಇದೆ. LPDDR4X RAM, UFS 2.2 ಸ್ಟೋರೇಜ್. ಈ ಪ್ರೈಸ್ ರೇಂಜ್ಗೆ ಇದು ಕೂಡ ಕಡಿಮೆ ಅಂತೀನಿ. 3.1 ಇದಕ್ಕೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು. ಅದರಲ್ಲೂ ಅದೇ ಇತ್ತು, ಇದರಲ್ಲೂ ಅದೇ ಇದೆ. ಇನ್ನು ಪರ್ಫಾರ್ಮೆನ್ಸ್ ಕೂಡ ಅಷ್ಟೇ, ಏನೂ ಚೇಂಜ್ ಇಲ್ಲ. ಸ್ನ್ಯಾಪ್ಡ್ರ್ಯಾಗನ್ 7S Gen 3 ಪ್ರೊಸೆಸರ್. ಸರ್ಪ್ರೈಸಿಂಗ್ಲಿ ನನಗೆ ಆ ಫೋನ್ಗಿಂತ ಜಾಸ್ತಿ ಅಂತೂ ಸ್ಕೋರ್ನ ಈ ಒಂದು ಫೋನ್ ಕೊಡ್ತು. ಕಡಿಮೆ ದುಡ್ಡು ಆಗಿದ್ರು ಸಹ ಸುಮಾರು 7,81,000 ರೇಟಿಂಗನ್ನು ಕೊಡ್ತು. ಈ ಬೆಂಚ್ ಮಾರ್ಕ್ ಮಾಡೋ ಟೈಮಲ್ಲಿ ಬ್ಯಾಟ್ರಿ ಡ್ರೈನ್, ಟೆಂಪ್ರೇಚರ್ ವೇರಿಯೇಷನ್ ಕೂಡ ನಾವು ಚೆಕ್ ಮಾಡ್ದಂಗೆ ತುಂಬ ಮೇಜರ್ ಡಿಫ್ರೆನ್ಸ್ ಏನು ಕಾಣಲಿಲ್ಲ. ಜೊತೆಗೆ BGMI ಗೇಮಿಂಗ್ ಟೆಸ್ಟನ್ನು ಮಾಡಬೇಕಾದ್ರೆ ಸರ್ಪ್ರೈಸಿಂಗ್ಲಿ ಪ್ರೋ ವೇರಿಯಂಟಲ್ಲಿ ನಮಗೆ 90 FPS ಗೇಮ್ ಪ್ಲೇ ಇರಲಿಲ್ಲ. ಇದರಲ್ಲಿ 90 FPS ಗೇಮ್ ಪ್ಲೇ ಸಪೋರ್ಟ್ ಇದೆ. ನಾವು ಚೆಕ್ ಮಾಡಬೇಕಾದ್ರೆ ಸ್ಮೂತ್ ಮತ್ತು ಎಕ್ಸ್ಟ್ರೀಮ್ ಪ್ಲಸ್ ಗ್ರಾಫಿಕ್ಸ್ ಸಪೋರ್ಟ್ ಇತ್ತು. ಬಟರಿ ಸ್ಮೂತ್ ಗೇಮ್ ಪ್ಲೇ ಸಿಕ್ತು. ಮತ್ತು ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಆಪ್ಷನ್ ಇದೆ. ಅದರಲ್ಲೂ ಕೂಡ ಅಪ್ ಟು ಅಲ್ಟ್ರಾ ಗ್ರಾಫಿಕ್ನಲ್ಲಿ ನಾವು ಆಡ್ಕೋಬೋದು. ಸೂಪರ್ ವಿಷಯ ಅಂತೀನಿ. 90 FPS ಗೇಮ್ ಪ್ಲೇ ಇದೆ. ಮೋಸ್ಟ್ಲಿ ಆ ಫೋನ್ಗೂ ಕೂಡ ಪ್ರೋ ವೇರಿಯಂಟ್ ಕೂಡ ಫ್ಯೂಚರ್ ಅಪ್ಡೇಟ್ನಲ್ಲಿ ಬರಬಹುದೇನು, ಆಯಿತಾ. ಸೊ ಬೆಂಚ್ ಮಾರ್ಕ್ನಲ್ಲಿ ಆಗಲಿ ಹೇಳ್ದಂಗೆ ಎರಡು ಕೂಡ ಸೇಮ್ ಪ್ರೊಸೆಸರ್, ಆಯಿತು, ಏನೂ ಡಿಫ್ರೆನ್ಸ್ ಇಲ್ಲ. ಬಟ್ ಏನೋ ಸಣ್ಣ ಚೇಂಜ್ ಏನೋ ಇದೆ, ಅಪ್ಡೇಟ್ನಲ್ಲಿ ಫಿಕ್ಸ್ ಮಾಡ್ಬೋದೇನೋ. ಒಟ್ಟಿಗೆ ಎರಡು ಕೂಡ ಸೇಮ್ ಪರ್ಫಾರ್ಮೆನ್ಸನ್ನು ಕೊಡುವಂಥ ಒಂದೇ ಪ್ರೊಸೆಸರ್ಗಳು, ತಲೆ ಕೆಡಿಸ್ಕೊಳ್ಕೋಬಿಡಿ. ಇನ್ನು ಡೈರೆಕ್ಟಾಗಿ ಕ್ಯಾಮ್ರಾದಲ್ಲಿ ಒಂದು ಸಣ್ಣ ಬದಲಾವಣೆ ಇದೆ, ಆಯಿತಾ. ಆ ಕ್ಯಾಮ್ರಾ ಬಂಪ್ ನೋಡಿದ್ರೆ ನಿಮಗೆ ಪ್ರೋ ವೇರಿಯಂಟಲ್ಲಿ ಗೊತ್ತಾಗುತ್ತೆ. ಇದರಲ್ಲಿರುವಂಥ ಮೇನ್ ಸೆನ್ಸಾರ್ ಸೇಮ್ ಅದೇ ಸೆನ್ಸಾರ್, ಆ ಫೋನಲ್ಲಿತ್ತು ಅದೇ ಸೆನ್ಸಾರು. 50 MP f1.88 ಅಪರ್ಚರ್ನ ಹೊಂದಿರುವಂಥ ಸ್ಯಾಮ್ಸಂಗ್ ಸೆನ್ಸಾರು. ಇದರಲ್ಲಿ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೇಷನ್ ಇದೆ. ಇದು ತೆಗೆಯುವಂಥ ಫೋಟೋ ಅದಕ್ಕೆ ಕಂಪೇರ್ ಮಾಡಿಕೊಂಡ್ರೆ ಸೇಮ್ ಅಂತೀನಿ. ತುಂಬ ಮೇಜರ್ ಡಿಫ್ರೆನ್ಸ್ ನನಗೆ ಕಾಣಲಿಲ್ಲ. ಕೆಲವೊಂದು ಟೈಮ್
ಲೈಟಿಂಗ್ ಕಂಡೀಷನ್ಗೆ ತಕ್ಕಂಗೆ ಡಿಫ್ರೆಂಟ್ ಅನ್ನಿಸ್ಬೋದು, ಬಟ್ ನನಗೆ ಕ್ವಾಲಿಟಿಯಲ್ಲಿ ಅದಕ್ಕೂ ಇದಕ್ಕೂ ಅಂತ ಮೇಜರ್ ಡಿಫ್ರೆನ್ಸ್ ಇದೆ ಅಂತ ಅನ್ನಿಸ್ಲಿಲ್ಲ. ಈ ಪ್ರೈಸ್ ರೇಂಜ್ಗೆ ಒಂದು ಒಳ್ಳೆಯ ಕ್ಯಾಮ್ರಾ ಫೋನ್ ಆಗಬಹುದು ಈ ಮೇನ್ ಸೆನ್ಸಾರಿಂದ, ಆಯಿತಾ. ಇನ್ನೊಂದು 8 ಮೆಗಾಪಿಕ್ಸೆಲಿಂದು ಸೇಮ್ ವೈಡ್ ಆ್ಯಂಗಲ್ ಲೆನ್ಸು, ಏನೂ ಡಿಫ್ರೆನ್ಸ್ ಇಲ್ಲ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ, ಆಯಿತಾ. ಬಿಗ್ಗೆಸ್ಟ್ ಚೇಂಜಸ್ ಇರೋದು ಈ ಪೆರಿಸ್ಕೋಪಿಕ್ ಲೆನ್ಸ್ ಏನಿತ್ತು ಪ್ರೋ ವೇರಿಯಂಟಲ್ಲಿ ಅದರಲ್ಲಿ, ಆಯಿತಾ. ಇದರಲ್ಲಿ ಯಾವುದೇ ಪೆರಿಸ್ಕೋಪಿಕ್ ಲೆನ್ಸ್ ಇಲ್ಲ. ಒಂದು ಪೋರ್ಟ್ರೇಟ್ ಲೆನ್ಸನ್ನು ಕೊಟ್ಟಿದ್ದಾರೆ. 50 ಮೆಗಾಪಿಕ್ಸೆಲಿಂದು ಸ್ಯಾಮ್ಸಂಗ್ ಸೆನ್ಸಾರು. ಇದು 2x ಆಪ್ಟಿಕಲ್ ಝೂಮನ್ನು ಮಾಡುತ್ತೆ. ಇದು ಪೆರಿಸ್ಕೋಪಿಕ್ ಅಲ್ಲ. ಅದರಲ್ಲಿ 3x ಪೆರಿಸ್ಕೋಪಿಕ್ ಇತ್ತು, ಬಟ್ ಇದು 2x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಸೆನ್ಸಾರು. ಸೊ ಇದು ಕೂಡ ಪೋರ್ಟ್ರೇಟ್ ರೀತಿಯಲ್ಲೇ ಕೆಲಸವನ್ನು ಮಾಡುತ್ತೆ. ಅಂದರೆ ನಿಮಗೆ ನೋಡಿ 3xಗೂ 2xಗೂ ತುಂಬ ಮೇಜರ್ ಡಿಫ್ರೆನ್ಸ್ ಇರಲ್ಲ, ಬಟ್ ಅದು ಪೆರಿಸ್ಕೋಪಿಕ್ ಆಗಿರೋದ್ರಿಂದ ಕ್ಲಾರಿಟಿ ಸ್ವಲ್ಪ ಬೆಟರ್ ಇರುತ್ತೆ 3x ಆಗಿರೋದ್ರಿಂದ, ಆಯಿತಾ. ನಂಗೆ ಅನ್ನಿಸ್ತಂಗೆ ನಾರ್ಮಲ್ ಜನಗಳಿಗೆ ಅಂಥ ಮೇಜರ್ ಡಿಫ್ರೆನ್ಸ್ ಗೊತ್ತಾಗಲ್ಲ. ನಾವು ಇದರಲ್ಲಿ ಪೋರ್ಟ್ರೇಟ್ ಶಾರ್ಟ್ಸನ್ನು ತೆಗ್ದಂಗೆ ಇದು ಕೂಡ ಪರವಾಗಿಲ್ಲ, ಒಂದು ಲೆವೆಲ್ಗೆ ಎಡ್ಜ್ ಡಿಟೆಕ್ಷನ್ ಎಲ್ಲ ಒಂದು ಲೆವೆಲ್ಗೆ ಚೆನ್ನಾಗಿ ಮಾಡುತ್ತೆ. ನಂಗೆ ಅನ್ನಿಸ್ತಂಗೆ ತುಂಬ ಜನಕ್ಕೆ ಇದು ಮ್ಯಾಟ್ರ್ ಆಗಲ್ಲ ಅಂತ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ ನನಗೆ. ಇದು ಕೂಡ ಪೋರ್ಟ್ರೇಟ್ ಒಂದು ಲೆವೆಲ್ಗೆ ಚೆನ್ನಾಗಿ ತೆಗೆಯುತ್ತೆ. ಈ 2x ಆಪ್ಟಿಕಲ್ ಝೂಮನ್ನು ಮಾಡಿ ಡೀಟೇಲ್ಸ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ. ಲೋ ಲೈಟಲ್ಲೂ ಕೂಡ ಒಂದು ಲೆವೆಲಿಗೆ ಒಳ್ಳೆಯ ಪರ್ಫಾರ್ಮೆನ್ಸನ್ನು ಕೊಡುತ್ತೆ ಅನ್ನಿಸ್ತು. ಈವನ್ ಮೈನ್ ಸೆನ್ಸರ್ ಕೂಡ ಅಷ್ಟೇ ಲೋ ಲೈಟಲ್ಲಿ ಒಂದು ಒಳ್ಳೆಯ ಔಟ್ಪುಟನ್ನು ಕೊಡುತ್ತೆ ಅಂತ ಅನ್ನಿಸ್ತು. ಇಷ್ಟೇ ಡಿಫ್ರೆನ್ಸು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಇದು ಕೂಡ ಒಂದು ಸಣ್ಣ ಚೇಂಜು, ಆಯಿತಾ. ಅದರಲ್ಲಿ 50 MP ಫ್ರಂಟ್ ಕ್ಯಾಮ್ರಾ ಇತ್ತು, ಇದರಲ್ಲಿ 32 MP ಫ್ರಂಟ್ ಕ್ಯಾಮ್ರಾ ಇದೆ. ಸ್ಯಾಮ್ಸಂಗ್ ಸೆನ್ಸಾರು ಇದು ಕೂಡ ಚೆನ್ನಾಗಿದೆ. ಒಂದು ಲೆವೆಲಿಗೆ ಎಷ್ಟೋ ಸಲ ನನಗಿದೆ ಫ್ರಂಟ್ ಕ್ಯಾಮ್ರಾ ಅದಕ್ಕಿಂತ ಇಷ್ಟ ಆಯಿತು ಅಂತ ಕೂಡ ಅನ್ನಿಸ್ತು ಕೆಲವೊಂದು ಸಿಚುವೇಷನ್ನಲ್ಲಿ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಒಂದು ಲೆವೆಲ್ಗೆ ವೈಡ್ ಆಗಿ ಸಹ ಇದೆ, ಆಯಿತಾ. ಸೊ ಎಲ್ಲ ಸ್ಯಾಂಪಲ್ ನೋಡಿ ನೀವೇ ಬೇಕಾದ್ರೆ ಜಡ್ಜ್ ಮಾಡ್ಬೋದು ಇದನ್ನು ಕಂಪೇರ್ ಮಾಡಿಕೊಂಡು. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತಂದರೆ ಈ ಫೋನ್ನ ರಿಯರ್ ಕ್ಯಾಮ್ರಾ 4K 30 FPS ವೀಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಇದರಲ್ಲಿ ಫುಲ್ HD 60 FPS ಮಾಡುತ್ತೆ. ಅದರಲ್ಲಿ 4K 30 FPS ಇತ್ತು. ಇದು ಕೂಡ ಕ್ಲಾರಿಟಿ ಚೆನ್ನಾಗಿದೆ, ತುಂಬ ಸ್ಟೇಬಲ್ ಔಟ್ಪುಟನ್ನು ಈ ರಿಯರ್ ಕ್ಯಾಮ್ರಾ ಕೊಡುತ್ತೆ. ಫ್ರಂಟು ಒಂದು ಲೆವೆಲಿಗೆ ವೈಡ್ ಆಗಿದೆ ಅಂತ ಅನ್ನಿಸ್ತು. 2 ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇನ್ನು ಇದರಲ್ಲಿರುವಂಥ ಕೆಲವೊಂದು AI ಫೀಚರು ನಂಗೆ ಅನ್ನಿಸ್ತಂಗೆ ಗೂಗಲ್ ಫೋಟೋಸ್ AI ಫೀಚರ್ ಇದರಲ್ಲೂ ಕೆಲವೊಂದಿದೆ. ಏನು ಆಬ್ಜೆಕ್ಟ್ ರೇಸಿಂಗ್ ಬಿಟ್ಟು ಉಳಿದಿದ್ದೆಲ್ಲ ಆಲ್ಮೋಸ್ಟ್ ಇದೆ ಅಂತ ಅನ್ನಿಸ್ತು. ಸೊ ಸೇಮ್ ಅಂತ ಏನೋ ಯುನೀಕ್ AI ಫೀಚರ್ಗಳಂತ ಅನ್ನಲ್ಲ. ಮತ್ತು ಆ ಫೋನಲ್ಲಿ ಏನು ಎಸೆನ್ಷಿಯಲ್ ಸ್ಪೇಸ್ ಇತ್ತು ಇದರಲ್ಲೂ ಕೂಡ ಸೇಮ್ ನಮಗೆ ಸಿಗ್ತಾ ಇದೆ. ನಮ್ಮ ಡೇ ಟು ಡೇ ಟಾಸ್ಕನ್ನು ರೂಟೀನ್ನ ನಾವು ಇದರಲ್ಲಿ ರೆಕಾರ್ಡ್ ಮಾಡ್ಬೋದು, ಸಮ್ಮರೈಸ್ ಮಾಡ್ಕೋಬೋದು, ರಿಮೈಂಡರ್ ಇಟ್ಕೋಬೋದು. ಸೊ ಈ ರೀತಿ ಕೆಲವೊಂದು ಫೀಚರ್ಗಳು ನಂಗೆ ಗೊತ್ತಿಲ್ಲ ಇದನ್ನು ಎಷ್ಟು ಜನ ಯೂಸ್ ಮಾಡ್ತಾರೆ ಅಂತ. ಅದಕ್ಕೋಸ್ಕರ ಡೆಡಿಕೇಟೆಡ್ ಬಟನ್ನೇ ಕೊಟ್ಬಿಟ್ಟಿದ್ದಾರೆ. ನಾವೇನು ನೋಡ್ತಾ ಇರ್ತೀವಿ. ಸೊ ಕ್ಯಾಮ್ರಾ ಓಪನ್ ಮಾಡಿ ಅದನ್ನು ನಾವು ಲಾಂಗ್ ಪ್ರೆಸ್ ಮಾಡಿಕೊಂಡು ವಾಯ್ಸ್ ಕೊಟ್ಟರೆ ಅದನ್ನು ಸಮ್ಮರೈಸ್ ಮಾಡಿ ಶಾರ್ಟಾಗಿ ಎಲ್ಲ ಇಟ್ಕೊಂಡಿರೋದು ಅದರೊಳಗಡೆ. ಏನೋ ತರಕಾರಿ ತಗೋಬೇಕು ಅಥವಾ ಏನೋ ನೆನಪಿಟ್ಕೊಳಕ್ಕಾಗ್ದಿರೋ ಅಂಥದ್ದು ನಮ್ಮ ಲೈಫನ್ನೇ ಇದ್ರೊಳಗೆ ನಾವು ಸ್ಟೋರ್ ಮಾಡ್ಕೋಬೋದು. ಅಷ್ಟು ಸಿಂಪಲಾಗಿ ಹೇಳಬೇಕು ಅಂದರೆ ಎಷ್ಟೋ ಸಲ ನಾವು ಒಂದು ತಿಂಗಳು 2 ತಿಂಗಳು 2 ವರ್ಷ ಮುಂಚಿದ್ದೆಲ್ಲ ನೆನಪಿರೋಲ್ಲ ನಮಗೆ. ಸೊ ಇದಿದ್ರೆ ಏನಾಗುತ್ತೆ ಅಂದರೆ ಎಲ್ಲದನ್ನು ಸ್ಟೋರ್ ಮಾಡ್ಕೊಂಡಿರುತ್ತೆ. ನಮಗೆ ನಾವೇನು ಮಾತಾಡಿರ್ತೀವಿ ಏನು ಅವೆಲ್ಲ ನೆನಪಿಟ್ಕೊಳ್ಳೋಕೆ ಈಸಿ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ ಮೋಸ್ಟ್ಲಿ ಈ ಒಂದು ಫೀಚರ್ನ ತಂದಿರ್ಬೋದೇನೋ. AI ಮುಖಾಂತರ ಇದು ಕೆಲಸವನ್ನು ಮಾಡುತ್ತಂತೆ. ಅದನ್ನು ಬಿಟ್ಟರೆ ಇತ್ತೀಚೆಗೆ ಬರ್ತಿರುವಂಥ ಕೆಲವೊಂದು ನೋಟಲ್ಲಿ ಸಮ್ಮರೈಸ್ ಮಾಡುವಂಥ ಫೀಚರ್ಗಳು ಯಾವುದು ಸದ್ಯಕ್ಕಿಲ್ಲ. ಮೋಸ್ಟ್ಲಿ ಅಪ್ಡೇಟ್ಸಲ್ಲಿ ಇನ್ನೂ ಇಂಪ್ರೂವ್ ಮಾಡ್ಬೋದೇನೋ. ಸೊ ನಮ್ಮ ವಾಯ್ಸನ್ನು ನಾವು ಏನೇನು ಮಾತಾಡ್ತೀವಿ ಎಲ್ಲದನ್ನು ಕೂಡ ಈ ಎಸೆನ್ಷಿಯಲ್ ಸ್ಪೇಸ್ ಒಳಗಡೆ ಸಮ್ಮರೈಸ್ ಮಾಡುತ್ತೆ ಅಷ್ಟೇ, ಆಯಿತಾ. ಸೊ ಹಾಗೆ ಮತ್ತು ಇದು ತೆಗೆಯುವಂಥ ಫೋಟೋಸ್ ಏನಿದೆ ಈ ಕ್ಯಾಮ್ರಾ ಕ್ಯಾಪ್ಚರ್ ಮಾಡುತ್ತಲ್ವ ಅದೆಲ್ಲ ಹೆವಿ ಪ್ರೋಸೆಸ್ಸಾಗಿ ಬರುವಂಥ ಔಟ್ಪುಟ್ ಅದು, ಆಯಿತಾ. ನ್ಯಾಚುರಲಾಗಿ ಬರುತ್ತೆ, ಕ್ಲಾರಿಟಿ ತುಂಬ ಚೆನ್ನಾಗಿ ಔಟ್ಪುಟ್ ಕೊಡುತ್ತೆ, ಬಟ್ ಹೆವಿ ಪ್ರೋಸೆಸ್ ಆಗಿರುತ್ತೆ. ಒಳ್ಳೆಯದೇ ಅದು ಒಂದು ರೀತಿ ನೋಡೋದಕ್ಕೆ ಹೋದರೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನಲ್ಲಿ ಸೇಮ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರು, ಆಪ್ಟಿಕಲ್ಲು, ಫೇಸ್ ಅನ್ಲಾಕ್ ಇದೆ ಮತ್ತು ವೈಡ್ L1 ಸೆಕ್ಯೂರಿಟಿ ಸಹ ಇದೆ. ಬ್ಯಾಟ್ರಿಗೆ ಬಂತು ಅಂದರೆ ಈ ಫೋನ್ ಕೂಡ 5000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು 50 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗನ್ನು ಸಪೋರ್ಟ್ ಮಾಡುತ್ತೆ. OS ಸೇಮ್ ಟು ಸೇಮ್, ಏನೂ ಡಿಫ್ರೆನ್ಸ್ ಇಲ್ಲ. ಆಂಡ್ರಾಯ್ಡ್ 15 ಬೇಸ್ ಮಾಡಿ ಆಗ್ತಿರುವಂಥ ನಥಿಂಗ್ OS 3.1 ಇದಕ್ಕೂ ಕೂಡ 3 ವರ್ಷಗಳ OS ಅಪ್ಡೇಟು, 4 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರೆ. ಮತ್ತು ಗ್ಲಿಫ್ ಇಂಟರ್ಫೇಸು, ಸೊ ಇದನ್ನು ನೀವು ಕಸ್ಟಮೈಸ್ ಕೂಡ ಮಾಡ್ಬೋದು. ಸೇಮ್ ಅದೇ ರೀತಿ ಕಂಪೋಸ್ ಮಾಡೋ ಆಪ್ಷನ್ನ ಕೂಡ ಕೊಟ್ಟಿದ್ದಾರೆ. ಈ ಗ್ಲಿಫ್ ಒಂದು ರೀತಿ ಟೈಮರ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಚಾರ್ಜ್ ಹಾಕಿದ್ರೆ ಬ್ಯಾಟ್ರಿ ಎಷ್ಟು ಚಾರ್ಜ್ ಆಗಿದೆ ಅಂತ ಈ ಒಂದು ಇಂಡಿಕೇಟರ್ ಮುಖಾಂತರ ನೋಡ್ಕೋಬೋದು. ಫೋನ್ದು ಕ್ಯಾಮ್ರಾ ಓಪನ್ ಮಾಡಿ ಫ್ಲ್ಯಾಶ್ ರೀತಿ ಬೇಕಾದರೂ ಯೂಸ್ ಮಾಡ್ಬೋದು. ಸಾಂಗ್ ಪ್ಲೇ ಆದಾಗ ಬ್ಲಿಂಕ್ ಆಗುತ್ತೆ. ಈ ರೀತಿ ಕೆಲವೊಂದು ಫೀಚರ್ನೆಲ್ಲ ಮುಂಚೆನೂ ಇತ್ತು, ಈಗಲೂ ಸಹ ಇದನ್ನು ಯೂಸ್ ಮಾಡ್ಕೋಬೋದು. ಮತ್ತು ಇದರಲ್ಲಿರುವಂಥ ಏನು ಗ್ಲಿಫ್ ಇಂಟರ್ಫೇಸ್ ಇದೆ ಅದನ್ನು ಕ್ಯಾಮ್ರಾ ನೀವೇನಾದ್ರು ಫೋಟೋ ಶೂಟ್ ಮಾಡ್ತಿರ್ಬೇಕಾದ್ರೆ ಫ್ಲ್ಯಾಶ್ ಜೊತೆಗೆ, ಆಲ್ರೆಡಿ ಒಂದು ಫ್ಲ್ಯಾಶ್ ಇದೆ, ಫ್ಲ್ಯಾಶ್ ಜೊತೆಗೆ ಬೇಕಾದರೂ ನೀವು ಇದನ್ನು ಯೂಸ್ ಮಾಡ್ಕೋಬೋದು.
ನಿಮಗೆ ಬಿಟ್ಟಿದ್ದದು ಯಾವ ರೀತಿ ಯೂಸ್ ಮಾಡ್ಕೋತೀರ. ನಂಗೆ ಅನ್ನಿಸ್ದಂಗೆ ಒಂದು 2 ದಿನ ಶೋಕಿ ಆಮೇಲೆ ಯಾರು ಕೂಡ ಈ ಗ್ಲಿಫ್ ಇಂಟರ್ಫೇಸ್ನ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಮತ್ತು ಸಾಂಗ್ ಏನಾದರೂ ಪ್ಲೇ ಮಾಡ್ತಿದ್ದೀರ ಅಂದರೆ ಬರೋ ರೀತಿ ಪಾರ್ಟಿಯಲ್ಲಿ ಜಿಗ್ ಜಾತ್ರೆ ಮಾಡೋರಿದ್ರೆ ನೋಡಿ ಯೂಸ್ ಆಗಬಹುದೇನು. ಇದನ್ನು ಬಿಟ್ಟರೆ ಇದರಲ್ಲಿ ನಮಗೆ ಸ್ಟೀರಿಯೋ ಸ್ಪೀಕರ್ ಸಿಗ್ತದೆ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ತುಂಬ ಜೋರಾಗಿ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ಡ್ಯುಯಲ್ ಬ್ಯಾಂಡ್ ಜೊತೆಗೆ ವೈಫೈ 6 ಕೂಡ ನಮಗೆ ಇದರಲ್ಲಿ ಸಿಗ್ತದೆ. ದೊಡ್ಡದು 5.4 ಸಪೋರ್ಟ್ ಇದೆ, NFC ಇದೆ, ಅದರಿಂದ ನಾನೊಂದು 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ. ಮತ್ತು ಇದರಲ್ಲೂ ಕೂಡ ನಮಗೆ ಸರ್ಕಲ್ ಟು ಸರ್ಚ್ ಫೀಚರೆಲ್ಲ ಇದೆ ಆಯಿತಾ, ಕೆಲವೊಂದು ಬೇಸಿಕ್ ಗೂಗಲ್ ಫೀಚರ್ಸ್ಗಳು. OS ಅಂತೂ ನನಗೆ ಪರ್ಸ್ನಲ್ ಫೇವ್ರೇಟು, ತುಂಬ ಸ್ಮೂತಾಗಿ ಸಕ್ಕಲ ವರ್ಕ್ ಆಗುತ್ತೆ, ಎಲ್ಲೂ ಕೂಡ ಲ್ಯಾಗ್ ಹೊಡಿಯಲ್ಲ, ಆಪ್ಟಿಮೈಸೇಷನ್ ಸಕ್ಕಲ ಮಾಡಿದ್ದಾರೆ, ಕ್ಲೀನ್ ಸ್ಟಾಕ್ ಏನೋಡು ಎಕ್ಸ್ಪೀರಿಯನ್ಸು. ಸೊ ನನಗೆ ಪರ್ಸ್ನಲಿ ಈ ಪ್ರೋ ವೇರಿಯಂಟಿಗೆ ನೋಡ್ರಪ್ಪ, ನೀವು ಏನು 7,000 ಎಕ್ಸ್ಟ್ರಾ ಕೊಡ್ತೀರಾ, ನೀವು ಕೊಡ್ತಾ ಇರುವಂಥದ್ದು ಈ ಪೆರಿಸ್ಕೋಪಿಕ್ ಲೆನ್ಸಿಗೆ ಮತ್ತು ಒಂದು ಸಣ್ಣ ಪುಟ್ಟ ಫ್ರಂಟ್ ಕ್ಯಾಮ್ರಾ ಬದಲಾವಣೆಗಳು. ನನಗನ್ನಿಸ್ದಂಗೆ ನಾನಾಗಿದ್ದರೆ ಇದಕ್ಕಿಂತ ಈ ಫೋನ್ನೇ ಪರ್ಸ್ನಲಿ ಚೂಸ್ ಮಾಡ್ತಾ ಇದ್ದು ನಾನು. ರೀಸನ್, ನನಗೆ ಇದರಲ್ಲಿ ಮ್ಯಾಟ್ರ್ ಆಗುವಂಥ ಅಪ್ಡೇಟ್ಗಳು ಯಾವುದೂ ಇಲ್ಲ ಈ ಇದರಲ್ಲಿ ಆಯಿತಾ. ಇದರಲ್ಲಿ ಏನು ಫೀಚರ್ ಇದೆ ಸೇಮ್ ಇದರಲ್ಲೂ ಇದೆ, 7,000 ರೂಪಾಯಿ ಕಡಿಮೆ. ಈ ಫೋನ್ ನಮಗೆ 25,000 ಇದೆ, 2,000 ರೂಪಾಯಿ ಬ್ಯಾಂಕ್ ಡಿಸ್ಕೌಂಟ್ 23,000 ರೂಪಾಯಿಗೆ ಸಿಕ್ಬಿಡುತ್ತೆ. ಅಂದರೆ ನಾನು ಇವೆರಡರಲ್ಲಿ ಯಾವುದನ್ನು ಪರ್ಚೇಸ್ ಮಾಡಬೇಕು ಅಂತ ಚೂಸ್ ಮಾಡಬೇಕು ಅಂತ ಯೋಚನೆ ಮಾಡ್ತಾಯಿದ್ರೆ ನಾನು ಪರ್ಸ್ನಲ್ ಇದನ್ನು ಚೂಸ್ ಮಾಡ್ತೀನಿ. ಯಾಕೆಂದರೆ ಆ 7,000 ರೂಪಾಯಿ ಡಿಫ್ರೆನ್ಸ್ ನನಗೆ ತುಂಬ ಮ್ಯಾಟ್ರ್ ಆಗುತ್ತೆ. ಆ 7,000 ರೂಪಾಯಿ ನಾನು ಎಕ್ಸ್ಟ್ರಾ ಹಿಂಗೆ ಕೊಡ್ತಾಯಿದ್ದೀನಿ, ಅದರಲ್ಲಿ ನನಗೆ ಇದರಲ್ಲಿ ಸಿಗ್ತಾ ಇದೆ, ಒಪ್ಕೋತೀನಿ. ಪೆರಿಸ್ಕೋಪಿಕ್ ಲೆನ್ಸ್ ಎಲ್ಲ ಇದೆ, ಕೆಲವೊಂದು ಬದಲಾವಣೆಗಳಿದೆ ಸಣ್ಣ ಪುಟ್ಟ. ತಿನ್ನಾಗಿದೆ ಇದು ಸ್ವಲ್ಪ ಫೋನ್ ಆಯಿತಾ, ಕಂಪ್ಯಾರಿಟಿವ್ಲಿ ಸ್ವಲ್ಪ ವೆಯ್ಟ್ ಇದೆ, 201 ಗ್ರಾಮ್ ಏನೋ ವೆಯ್ಟ್ ಇದೆ, ಸ್ವಲ್ಪ ತಿನ್ನಾಗಿದೆ, ಅಷ್ಟೇ ಡಿಫ್ರೆನ್ಸು ಆಯಿತಾ. ಅಷ್ಟೇ 7,000 ಇದು ಜಾಸ್ತಿ ಕೊಟ್ಬಿಟ್ಟು ನಾನು ಯೋಚನೆ ಮಾಡ್ತೀನಿ. ನೋಡ್ರಪ್ಪ, ನಿಮಗೆ ಪ್ರಿಫರಬಲಿ ನಾನು ಹೇಳೋದಾದರೆ ಈ ಫೋನ್ ತೊಗೊಳ್ಳಿ ಆಯಿತಾ. ಇನ್ ಕೇಸ್ ಈ ಎರಡರಲ್ಲಿ ಒಂದು ಚೂಸ್ ಮಾಡಬೇಕು ಅಂತ ನೀವು ಯೋಚನೆ ಮಾಡ್ತಾಯಿದ್ರೆ ಮಾತ್ರ ಆಯಿತಾ. ಸ್ಟಿಲ್ ಯೋಚನೆ ಮಾಡಿ, ನಿಮಗೆ ಅವಶ್ಯಕತೆ ಇರುವಂಥ ಫೀಚರ್ಸ್ಗಳು ಚೆನ್ನಾಗಿದ್ದರೆ ಮಾತ್ರ. ನಾನು ಆಗಲೇ ಹೇಳ್ದಂಗೆ ಈ ಪ್ರೈಸಿಗೆ ಈ ಪರ್ಫಾಮೆನ್ಸ್ ಓಕೆ ಆಯಿತಾ, ಏನೋ ಅನ್ಬಿಲಿಯಬಲ್ ಅಂತನಲ್ಲ. 22-23 ಸಾವಿರ ರೂಪಾಯಿಗೆ ಒಂದು ಡೀಸೆಂಟ್ ಪ್ರೊಸೆಸರು, ಇನ್ನೊಂದು 3-4 ಸಾವಿರ ಜಾಸ್ತಿ ಕೊಟ್ಟರೆ ನೀವು ಇದಕ್ಕಿಂತ ಪವರ್ಫುಲ್ ಆಗಿರುವಂಥದ್ದು ಕೂಡ ಸಿಗುತ್ತೆ ಆಯಿತಾ. ಇದನ್ನೆಲ್ಲ ತಲೆ ಹಿಡ್ಕೊಂಡು ಡಿಸೈಡ್ ಮಾಡಬೇಕಾಗತ್ತೆ. ನಾನು ಈ ಎರಡರದ್ದು ಒಟ್ಟಿಗೆ ಡಿಫ್ರೆನ್ಸ್ ಏನಿದೆ, ಯಾವುದೊಂದು ಚೂಸ್ ಮಾಡ್ಬೋದು ಅಂತ ತಿಳಿಸ್ಕೊಟ್ಟಿದ್ದೀನಿ. ನಾನಾಗಿದ್ದರೆ ಈ 3 ಚೂಸ್ ಮಾಡ್ತೀನಿ ಆಯಿತಾ. ಏಕೆಂದರೆ ಈ ಎರಡರಲ್ಲಿ ನನಗೆ ಇದು ಸ್ವಲ್ಪ ಮೋರ್ ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ನಿಸ್ತಾ ಇದೆ ಆಯಿತಾ. ಇದಿಷ್ಟು ಈ ನಥಿಂಗ್ ಫೋನ್ 3A ಬಗ್ಗೆ. ನಿಮಗಿದ್ರ ಬಗ್ಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.